ಯಾವುದೇ ಡಯಟ್ ಯಾವುದೇ ಎಕ್ಸಸೈज इरलार्दने ಒಂದು ಕಪ್ ಮೊಸರೊಳಗೆ ಈ ಒಂದೆರಡು बहुत ही ज़्यादा एक्साइटेड हूँ ये बताने के लिए आप अपने पेट को कैसे कम कर सकते हैं बहुत आसान ನೀವು ಖಂಡಿತ ಆಗುತ್ತೆ. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ನೋಡ್ತಿರ್ಬೋದು. ಇವರು ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್. ಸೊ ಇವರಿಗೆ ನಾನು ಇದನ್ನು ಹೇಳ್ಕೊಟ್ಟಿದ್ದೆ. ಸೊ ಅವ್ರನ್ನ ಎಷ್ಟು ಚಂದ ಕ್ಲಿಯರ್ ಆಗಿ ಈ ಒಂದು ವಿಡಿಯೋನ ಮಾಡಿ ಕಳಿಸಾರ ನೋಡ್ರಿ. ನನಗಂತೂ ಭಾಳ ಖುಷಿ ಆಯ್ತು. ಹಾಗಾಗಿ ಈ ಒಂದು ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ನೀವು ಕೂಡ ಯೂಸ್ ಮಾಡ್ಕೊಂಡ್ರಂದ್ರೆ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇಲ್ಲಿ ಎರಡನೇ ಟ್ರಾನ್ಸ್ಫಾರ್ಮೇಷನ್ ಸಹಿತ ನೀವು ನೋಡ್ತಿರ್ಬೋದು. ಇಲ್ಲಿ ಎಷ್ಟು ಚಂದ ಇವರು ಕೂಡ ನನಗೆ ಫೋಟೋ ಅಷ್ಟು ಕಳಿಸ್ಕೊಟ್ಟಾರ, ಬಟ್ ವಿಡಿಯೋ ಕಳ್ಸಕ್ಕೆ ಅವರಿಗೆ ಆಗಿಲ್ಲ ಅಂತ. ಸೊ ಹಾಗಾಗಿ ಫೋಟೋ ಕಳ್ಸಾರ. ಪ್ರತಿಯೊಂದು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಎಲ್ರಿಗೂ ಒಂದು ಆಸೆ ಇರುತ್ತೆ. ಎಲ್ಲರ ನಡುವೆ ನಾವು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು, ಚಂದ ಕಾಣಿಸ್ಬೇಕು. 2-3 ಮಕ್ಕಳಾದರೂ ಸಹಿತ ನಿನ್ನ ಬಾಡಿ ಇಷ್ಟು ಚಂದ ಫಿಟ್ನೆಸ್ ಆಗಿ ಇಟ್ಕೊಂಡು ಎಲ್ಲ ನೀ ಏನು ಮಾಡ್ತೀಯ ಅಂತ ಕೇಳಬೇಕು ಅನ್ನೋ ಅಷ್ಟು ಚಂದ ಕಾಣಿಸ್ಬೇಕು ಅನ್ನೋದು ಪ್ರತಿಯೊಬ್ಬರದ್ದು ಆಸೆ ಆಗಿರುತ್ತೆ. ಆ ಆಸೆ ಇವತ್ತು ಈಡೇರಿಸ್ಬೇಕಂತೇಳಿ ನಿಮಗೆ ಈ ಒಂದು ಹೋಮ್ ರೆಮಿಡಿ ತೊಗೊಂಬಂದೀನಿ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು, ಹೋಗಬಾರ್ದು. ಭಾಳ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡೀನಿ, ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿರಿ. ಒಂದು ವೇಳೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ ಮಾಡಿ ಕೂಡ ಕೇಳ್ಬೋದು. ನಾ ಇಲ್ಲಿ ನಿಮಗೆ ಹೇಳ್ತೀನಿ. ಈ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಮೊಸರು ತೊಗೊಂಡಿನಿ. ಈ ಬೇಸಿಗೆ ಒಳಗೆ ಎಲ್ಲರ ಮನೆಯೊಳಗೆ ಮೊಸರು ಭಾಳ ಈಸಿಯಾಗಿ ಸಿಗ್ತೈತಿ. ಆಮೇಲೆ ಇದನ್ನ ಮೊಸರನ್ನು ನೀವು ತಿನ್ನಲೇಬೇಕು. ಮೊಸರು ನಮ್ಮ ಗಟ್ ಹೆಲ್ತ್ಗೆ ಭಾಳ ಒಳ್ಳೆಯದ್ರಿ. ಇದು ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ಜೊತೆಗೆ ಬ್ಲೋಟಿಂಗ್ ಸಮಸ್ಯೆನ ದೂರ ಮಾಡುತ್ತೆ. ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ ನಮ್ಮ ಟಮ್ಮಿ ಅಂದ್ರೆ ನಮ್ಮ ಹೊಟ್ಟೆ ಯಾವಾಗ ನೋಡಿದ್ರೆ ಫುಲ್ ಆದವ್ರ ಥರ ಫೀಲ್ ಕೊಡುತ್ತೆ. ಜೊತೆಗೆ ನಮ್ಮ ವೇಟನ್ನು ಮ್ಯಾನೇಜ್ ಮಾಡೋಕೆ ಭಾಳ ಇದು ಹೆಲ್ಪ್ ಮಾಡುತ್ತೆ. ಇದ್ರೊಳಗೆ ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ಇಮ್ಯುನಿಟಿಗೆ ಸಪೋರ್ಟ್ ಮಾಡುತ್ತೆ. ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಪೆಪ್ಪರ್ ಕಾಳು ಅಂತ ಹೇಳ್ತಾರೆ, ಅಂದರೆ ಮೆಣಸಿನ ಕಾಳು, ಕರಿ ಮೆಣಸಿನ ಕಾಳು ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲರ ಮನೆಯೊಳಗೆ ಭಾಳ ಕಿಚನ್ನಾಗ ಭಾಳ ಈಸಿಯಾಗಿ ಸಿಗುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಸ್ಕಿನ್ಗೆ, ನಮ್ಮ ಕೂದಲಿಗೆ ಭಾಳ ಒಳ್ಳೇದ್ರಿ. ಜೊತೆಗೆ ನಮ್ಮ ಬ್ಲೋಟಿಂಗ್ ಸಮಸ್ಯೆನ ಕಡಿಮೆ ಮಾಡುತ್ತಾ. ಅಂದರೆ ನಮ್ಮ ಹೊಟ್ಟೆ ಉಬ್ಬರ ಆಗಿರುತ್ತೆ ನೋಡ್ರಿ. ಏನು ತಿಂದರೂ ಸಹಿತ ಉಬ್ಬರ ಅನ್ನಿಸ್ತಾ ಇರ್ತಾ. ಅದು ಈ ಬೇಸಿಗೆಗಾಲಕ್ಕೆ ಇದು ಭಾಳ ಸಮಸ್ಯೆನ ಎಲ್ಲರೂ ಎದುರಿಸ್ತಿರ್ತಾರೆ. ಆವಾಗ ಈ ಒಂದು ಕರ್ಡನ್ನು ನೀವು ಯೂಸ್ ಮಾಡ್ಕೊಂಡ್ರಿ, ಈ ಥರ ಮೊಸರನ್ನು ನೀವು ತಿಂದ್ರಪ್ಪ ಅಂತಂದ್ರೆ ನಿಮ್ಮ ಹೊಟ್ಟೆ ಫಿಲ್ ಆಗುತ್ತೆ ರೀ. ನಿಮಗೆ ಬೇಗ ಹಸಿವಾಗೋದಿಲ್ಲ. ಆಮೇಲೆ ಹೊಟ್ಟೆ ಯಾವಾಗಲೂ ತುಂಬಿದಂಗೆ ಅನಿಸುತ್ತೆ. ಆಮೇಲೆ ಹೊಟ್ಟೆ ಉಬ್ಬರ ಅನಿಸೋದಿಲ್ಲ. ಆಮೇಲೆ ಬ್ಲೋಟಿಂಗ್ ಸಮಸ್ಯೆ ಬರೋಂಗಿಲ್ಲ. ಅಂದರೆ ಈ ಹೂಸ್ ಬರ್ತಿರ್ತಾವ್ರಿ, ಅದು ಯಾರಿಗೂ ಹೇಳ್ಕೊಳಕ್ಕೆ ಆಗೋದಿಲ್ಲ. ನಿಜ ಹೇಳ್ಬೇಕಂದ್ರೆ ಎಲ್ರಿಗೂ ಆ ಸಮಸ್ಯೆ ಇದ್ದೇ ಇರುತ್ತೆ. ಅದು ಭಾಳ ಕಡಿಮೆ ಆಗುತ್ತೆ ರೀ ಈ ಒಂದು ಇಂಗ್ರೀಡಿಯೆಂಟ್ಸ್ನಿಂದ. ಈ ಒಂದು ಕರ್ಡ್ ಒಳಗೆ, ಅಂದರೆ ಈ ಒಂದು ಮೊಸರೊಳಗೆ ನಾ ಹೇಳುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡ್ಕೊಂಡು ತಿಂದ್ರಿ ಅಂತಂದ್ರೆ ಈ ಒಂದು ಸಮಸ್ಯೆ ಭಾಳ ಜಲ್ದಿನೇ ನಿಮಗೆ ಕಡಿಮೆ ಆಗುತ್ತೆ. ಹೊಟ್ಟೆ ಹಸಿವು ಕಡಿಮೆ ಆಯ್ತಪ್ಪ ಅಂತಂದ್ರೆ ಆಟೋಮೆಟಿಕ್ ನಿಮ್ಮ ವೆಯ್ಟ್ ಲಾಸ್ ಕಡಿಮೆ ಆಗುತ್ತೆ ರೀ. ಜೊತೆಗೆ ನಿಮ್ಮ ಉಬ್ಬರ ಕಡಿಮೆ ಆಯ್ತಂದ್ರೆ ನಿಮ್ಮ ಹೊಟ್ಟೆ ಮುಂದೆ ಬಂದಂಗೆ ಡೊಳ್ಳು ಬಂದಂಗೆ ಅನ್ಸೋದೇ ಇಲ್ಲ. ಇದು ಎಲ್ರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ. ಸೊ ಇವಾಗ ಏನಾಗುತ್ತಪ್ಪ ಅಂತಂದ್ರೆ ಹೊಟ್ಟೆ ಮುಂದೆ ಬಂದಿತ್ತಂತಂದ್ರೆ ನಾವು ತುಟ್ಟಿ ಬಟ್ಟೆನ ಖರೀದಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ರೀ. ಅವ್ನು ನೋಡಿ ಬರೀ ಫೀಲ್ ಮಾಡ್ಕೋದೇ ಆಗಿರುತ್ತೆ, ಅವ್ನು ಹಾಕೊಳಕ್ಕೆ ಆಗ್ತಿರೋದಿಲ್ಲ. ಅಂಥ ಸಮಸ್ಯೆಗೆ ಇದೊಂದು ಪರಿಹಾರ ಅಂತ ಹೇಳ್ಬೋದು ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಬೆಲ್ಲ ತೊಗೊಂಡಿನಿ. ಇದೇನಪ್ಪ ಬೆಲ್ಲ ಹಾಕಿರಿ ವೆಯ್ಟ್ ಲಾಸ್ ಆಗುತ್ತಾ? ಸೊ ಮೊದಲೇ ಯೂಸ್ ಮಾಡ್ರೆ ಆಮೇಲೆ ಹೇಳೋರು ಅಂತೆ. ನ್ಯಾಚುರಲ್ ಸ್ವೀಟ್ನೆಸ್ ಆಗಿರುತ್ತೆ. ಇದರಲ್ಲಿ ಐರನ್, ಕ್ಯಾಲ್ಸಿಯಮ್ ಮತ್ತು ಕೆಲವೊಂದು ಮಿನರಲ್ಸ್ ಇರುತ್ತೆ. ಇದು ಬಂದುಬಿಟ್ಟು ನಮ್ಮ ಕ್ರೇವಿಂಗ್ಸ್ನ ಕಡಿಮೆ ಮಾಡುತ್ತಾ. ಅಂದರೆ ಇವಾಗ ಸ್ವೀಟ್ ತಿನ್ಬೇಕನ್ನೋ ಕ್ರೇವಿಂಗ್ಸ್ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡುತ್ತೆ ರೀ ಇದು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಎನರ್ಜಿ ಬೂಸ್ಟರ್ ಅಂತ ಸಹಿತ ಹೇಳ್ಬೋದು. ಇದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ಗೆ ಸಪೋರ್ಟ್ ಮಾಡುತ್ತೆ. ಅಂದರೆ ನಮ್ಮ ಒಂದು ರಕ್ತನ ಶುದ್ಧಿಗೊಳಿಸುತ್ತೆ. ಜೊತೆಗೆ ನಮ್ಮ ರಕ್ತನ ಹೆಚ್ಚಿಗೆ ಮಾಡೋದಕ್ಕೆ, ಅಂದ್ರೆ ಕಡಿಮೆ ಇರುತ್ತೆ ನೋಡ್ರಿ, ಅದನ್ನು ಹೆಚ್ಚಿಗೆ ಮಾಡುವಂಥ ಕೆಲಸ ಸಹಿತ ಮಾಡುತ್ತೆ ಈ ಒಂದು ಬೆಲ್ಲ. ಸೊ ಇದರಿಂದ ಭಾಳ ಹೆಲ್ಪ್ ಅದ ರೀ. ಈ ಒಂದಿಷ್ಟು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ನಿಂದ ನೀವು ಜಾಸ್ತಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಪ್ಪ ಅಂತಂದ್ರೆ ನೀವು ಹೋಗಿ ಸಹಿತ ಒಂದು ಸರ್ಚ್ ಮಾಡ್ಬೋದು ರೀ ಗೂಗಲ್ನಾಗ ಹೋಗಿ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನಾನು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕೀನಿ. ಅದು ಬಂದುಬಿಟ್ಟು ಪಿಂಕ್ ಸಾಲ್ಟ್ ಅಂತ ಹೇಳ್ತಾರೆ. ನೀವು ಯಾವುದಾದ್ರೂ ಕಂಪ್ನಿದು ತೊಗೊಳ್ಬೋದು. ನೀವು ಇಲ್ಲಪ್ಪ ಪಿಂಕ್ ಸಾಲ್ಟ್ ಇಲ್ಲ ಅಂತಂದ್ರೆ ನೀವು ಬ್ಲ್ಯಾಕ್ ಸಾಲ್ಟ್ ಸಹಿತ ಇದರಲ್ಲಿ ಯೂಸ್ ಮಾಡ್ಕೊಳ್ಬೋದು. ಅದು ಕೆಳಗಡೆ ಲಿಂಕ್ ಬರ್ತಾ ಇರುತ್ತೆ, ನೀವು ಹೋಗಿ ಪರ್ಚೇಸ್ ಕೂಡ ಮಾಡಬಹುದು ಪಿಂಕ್ ಸಾಲ್ಟ್. ಈ ಒಂದು ಪಿಂಕ್ ಸಾಲ್ಟನ್ನು ಮೊಸರು ಜೊತೆಗೆ ಯೂಸ್ ಮಾಡಿದಾಗ ನಮ್ಮ ಬ್ಲೋಟಿಂಗ್ ಸಮಸ್ಯೆನ ಕಡಿಮೆ ಮಾಡುತ್ತೆ. ಜೊತೆಗೆ ನಮ್ಮ ಒಂದು ಡೈಜೆಷನ್ ಪವರ್ನ ಜಾಸ್ತಿ ಮಾಡುತ್ತಾ, ಅಂದರೆ ಇಂಪ್ರೂವ್ ಮಾಡುತ್ತಾ. ಆಮೇಲೆ ನಮಗೆ ಒಂದು ಟೇಸ್ಟ್ ಕೂಡ ಕೊಡುತ್ತೆ ಈ ಒಂದು ಪಿಂಕ್ ಸಾಲ್ಟ್. ಇದರಲ್ಲಿ ಟ್ರೇಸ್ ಮಿನರಲ್ಸ್ ಕಡಿಮೆ ಪ್ರಮಾಣದೊಳಗಿರೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ಜಲ್ದಿನ ಹೆಲ್ಪ್ ಮಾಡುತ್ತೆ. ಈ ಒಂದು ಮೊಸರನ್ನ ನೀವು ಮುಂಜಾನೆ ಬ್ರೇಕ್ಫಾಸ್ಟ್ ಒಳಗೆ ತೊಗೋಬೋದು, ಅಥವಾ ಮಧ್ಯಾಹ್ನ ಸಹಿತ ನೀವು ಊಟದೊಳಗೆ ತೊಗೊಳ್ಬೋದು. ಈ ಥರ ನೀವು ಯೂಸ್ ಮಾಡ್ಕೊಂಡ್ರೆ ನಿಮ್ಮ ವೆಯ್ಟ್ ಲಾಸ್ ಜಲ್ದಿನ ಆಗುತ್ತೆ. ಇದ್ರ ಜೊತೆಗೆ ಹೊರಗಡೆ ತಿನ್ನುವಂಥ ಆಹಾರ ಪದಾರ್ಥಗಳನ್ನ ಅವಾಯ್ಡ್ ಮಾಡಿರಿ. ಸ್ವಲ್ಪ ಎಕ್ಸಸೈಜ್, ವಾಕಿಂಗ್ ಮಾಡಿರಿ. ರಾತ್ರಿ ಊಟ ಸ್ವಲ್ಪ ಹಗುರವಾಗಿರ್ಬೇಕು. ಆಮೇಲೆ ಜಲ್ದಿನ ಮಾಡಿರಿ. ಆಮೇಲೆ ಕಣ್ತುಂಬ ನಿದ್ದೆ ಮಾಡಿರಿ. ಸೂಪರ್ ಆಗಿಂತ ರಿಸಲ್ಟ್ ಸಿಗುತ್ತೆ.